ಈ ವಿಡಿಯೋದಲ್ಲಿ UGC ನೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಸರ್ಟಿಫಿಕೇಟ್ ನೀವು ಕ್ವಾಲಿಫೈ ಆಗಿದ್ದರೆ ನಿಮ್ಮ ಸರ್ಟಿಫಿಕೇಟಲ್ಲಿ ಏನಾದರೂ ಪರ್ಸನಲ್ ಡೀಟೇಲ್ಸ್ ಕರೆಕ್ಷನ್ ಇದ್ದರೆ ಅಥವಾ ಯಾವುದಾದ್ರು ನಿಮ್ಮ ನೆಟ್ ಸರ್ಟಿಫಿಕೇಟಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಪ್ರಿಂಟ್ ಆಗಿತ್ತು ಅಂದರೆ ನಿಮ್ಮ ಡೀಟೇಲ್ಸು ನೆಟ್ ಬ್ಯೂರೋಗೆ ಕಾಂಟ್ಯಾಕ್ಟ್ ಮಾಡಿ ಹೇಗೆ ಅದನ್ನು ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ. ಮೊದಲನೇದಾಗಿ ನೀವು ಈ ಥರ ಒಂದು ಕವರಿಂಗ್ ಲೆಟರ್ ಮಾಡ್ಕೋಬೇಕಾಗುತ್ತೆ. ಈ ಕವರಿಂಗ್ ಲೆಟರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಲ್ಲಿ ಡೇಟು, ನಿಮ್ಮ ಅಡ್ರೆಸ್, ನಿಮ್ಮ ನೇಮ್, ನೆಟ್ ಬ್ಯೂರೋಗೆ ಅಡ್ರೆಸ್ ಮಾಡಿ. ಅದಾದಮೇಲೆ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ. ಇಲ್ಲಿ ಅಪ್ಡೇಟೆಡ್ ನೇಮ್ ಅಂತ ನಾನು ಸ್ಯಾಂಪಲಾಗಿ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಮ ಕನ್ಸರ್ನ್ ಏನಿದೆ, ನಿಮ್ಮ ಫಾದರ್ ಡೀಟೇಲ್ಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಕ್ಸೆಟ್ರಾ. ಸೊ ಈ ಥರ ಸಬ್ಜೆಕ್ಟನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ. ಇಲ್ಲಿ ನಿಮ್ಮ ಮ್ಯಾಟ್ರಲ್ಲಿ ನೀವು ಯಾವಾಗ ಪಾಸ್ಡ್ ಔಟ್ ಆಗಿದ್ದೀರಾ, ಏನು ಪ್ರಾಬ್ಲಮ್ ಇದೆ, ಯಾವ ಸಬ್ಜೆಕ್ಟಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀರಾ, ಇದನ್ನೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಇದ್ರ ಜೊತೆಗೆ ಆ್ಯಸ್ ಅ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಗಿ ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ನೆಟ್ ಬ್ಯೂರೋಗೆ ಕಳಿಸ್ಕೊಡ್ಬೇಕಾಗುತ್ತೆ. ಅದರಲ್ಲಿ SSLC ಸರ್ಟಿಫಿಕೇಟ್ ಇದೆ, ಅಪ್ಡೇಟೆಡ್ ಏನು ಕರೆಕ್ಷನ್ ಆಗಿರುತ್ತಲ್ಲ ನಿಮ್ಮದು, ಸೊ ಅದನ್ನು ನೀವು ವಿಗೇಟನ್ನು ಅವ್ರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಗ್ರಾಜುಯೇಷನ್ ಸರ್ಟಿಫಿಕೇಟ್, ಪೋಸ್ಟ್ ಗ್ರಾಜುಯೇಷನ್, ನೆಟ್ ಸರ್ಟಿಫಿಕೇಟ್, ನಿಮ್ಮದು 2 ಸರ್ಟಿಫಿಕೇಟ್ ಇದ್ದರೆ ಅಥವಾ 1 ಸರ್ಟಿಫಿಕೇಟ್ ಇದ್ದರೆ, ಎನಿ ನಂಬರ್ ಆಫ್ ಸರ್ಟಿಫಿಕೇಟ್ಸ್. ಸೊ ನಿಮ್ಮ ಪ್ರೀವಿಯಸ್ ನೇಮಲ್ಲಿ ಇರೋದನ್ನು, ಇನ್ ಕೇಸ್ ನೀವು ನೇಮ್ ಚೇಂಜ್ ಮಾಡಿದರೆ, ಕರೆಕ್ಷನ್ ಮಾಡ್ಕೊಂಡಿದ್ದೀರಾ, ನಿಮ್ಮ ನೋಟಿಫಿಕೇಷನ್ ಏನಾದರೂ ಇದ್ದರೆ ಅದನ್ನು, ಕ್ಯಾಸ್ಟ್ ಸರ್ಟಿಫಿಕೇಟ್, ರೀಸೆಂಟ್ ಫೋಟೋಗ್ರಾಫನ್ನು ನೀವು ಕರೆಸಿ ಈ ಥರ ನೀವು ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮ್ಮ ಸೈನ್ ಮಾಡಿ ಇಲ್ಲಿ ನಿಮ್ಮ ಹೆಸರನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಒಂದು ಕವರಿಂಗ್ ಲೆಟ್ರನ್ನು ಮಾಡ್ಕೋಬೇಕಾಗುತ್ತೆ. ಕವರಿಂಗ್ ಲೆಟರ್ ಆದಮೇಲೆ ಆ್ಯಸ್ ಅ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಒಂದೇ PDF ಫೈಲಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಒಂದೇ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ಕೋಬೇಕು. ಒಂದೇ PDF ಮಾಡ್ಕೋಬೇಕು, ರೈಟ್? ಒಂದೇ PDF ಮಾಡಿಕೊಂಡು ನಾನೀಗ ನಿಮಗೆ ಒಂದು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೋರಿಸ್ತೀನಿ. ಇದು ಈ ಇಮೇಲ್ ಅಡ್ರೆಸ್ಸಿಗೆ netbureau@gmail.com ಅಂತಿದೆಯಲ್ಲ, ಈ ಇಮೇಲ್ಗೆ ನಿಮ್ಮ ಈ ಕವರಿಂಗ್ ಲೆಟ್ರ್ ಜೊತೆಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಒಂದೇ PDF ಫೈಲಲ್ಲಿ ಇರೋ ಹಾಗೆ ಸೇವ್ ಮಾಡಿಕೊಂಡು ಒಂದೇ ಫೈಲನ್ನು ನೀವು ಈ ಅಡ್ರೆಸ್ಸಿಗೆ ಅಂದರೆ ಈ ಇಮೇಲ್ಗೆ ರಿಕ್ವೆಸ್ಟ್ ಮಾಡಬೇಕು. ಓಕೆ, ಅದಾದಮೇಲೆ ಇದಕ್ಕೆ ಯಾವುದೇ ನೋ ಫೀ ಅಂದರೆ ಯಾವುದೇ ಫೀಸ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಟೈಮ್ ಇದಕ್ಕೆ ತೊಗೊಳುತ್ತೆ 1 ವೀಕಲ್ಲಿ. ಅದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಸರ್ಟಿಫಿಕೇಟ್ ಕರೆಕ್ಷನ್ ಆಗಿ ನಿಮಗೆ ಮೇಲ್ ಮಾಡ್ತಾರೆ, ಇಲ್ಲಾಂದರೆ ಇಂಟಿಮೇಟ್ ಮಾಡ್ತಾರೆ. ನೀವು ಈಸಿಯಾಗಿ ನಿಮ್ಮ ಕರೆಕ್ಟೆಡ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ಅದಾದಮೇಲೆ ನೀವು ಒಂದು ಬಾರಿ ಇದನ್ನು ಅವರಿಗೆ ಮೇಲ್ ಮಾಡಿದ ಮೇಲೆ ಅಥವಾ ಅವ್ರನ್ನೇನಾದರೂ ಸ್ಟೇಟಸ್ ಕೇಳ್ಕೋಬೇಕು ಅಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಇದು ಆಲ್ರೆಡಿ ಟ್ರೈ ಮಾಡಿ ನಿಮಗೆ ಚೆಕ್ ಮಾಡಿ ಕೊಡ್ತಾ ಇದೆ ಈ ನಂಬರು. ಸೊ ಅಲ್ಲಿ ಸೆಕ್ಷನ್ ಆಫೀಸರ್ ಇರ್ತಾರೆ, ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾರೆ. ಹಾಗಾದರೆ ನೋಡೋಣ, ಈ ಕವರಿಂಗ್ ಲೆಟರ್ ಜೊತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನು ಒಂದೇ ಫೈಲಲ್ಲಿ ಹೇಗೆ ಕಾಣಿಸ್ತವೆ ಅಂತ. ನೋಡಿ, ನಾನು ಆಲ್ರೆಡಿ ಒಂದೇ ಫೈಲ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನು ಹಾಕಿ ಕವರಿಂಗ್ ಲೆಟರ್ ಜೊತೆಗೆ ಒಂದೇ ಫೈಲ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಒಂದೇ ಫೈಲಲ್ಲಿ ಒಂದು PDF ಫೈಲ್ ಮಾಡಿಕೊಂಡು ಫಸ್ಟ್ ಪೇಜಲ್ಲಿ ನಿಮ್ಮ ಕವರಿಂಗ್ ಲೆಟರ್ ಇರಬೇಕಾಗುತ್ತೆ. ಓಕೆ, ಕವರಿಂಗ್ ಲೆಟರ್ ಈ ಥರ ಒಂದು ಫೈಲ್ ಮಾಡಿಕೊಂಡು ನೀವು ಈ ಇಮೇಲ್ ID ಗೆ ಮೇಲ್ ಮಾಡಿ. ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ. ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಜೊತೆಗೆ ಮ್ಯಾಕ್ಸಿಮಮ್ 1 ವೀಕಲ್ಲಿ ಆಗುತ್ತೆ, ರೈಟ್? ಸೊ ಈ ರೀತಿಯಲ್ಲಿ ನಿಮ್ಮ UGC ನೆಟ್ ಸರ್ಟಿಫಿಕೇಟನ್ನು ಹಲವಾರು ಸಂದರ್ಭಗಳಲ್ಲಿ ನಿಮ್ಮ KDM ಕರೆಕ್ಷನ್ ಇರ್ಬೋದು, ಪರ್ಸನಲ್ ಡೀಟೇಲ್ಸ್ ಇರ್ಬೋದು, ಯಾವುದೇ ಕರೆಕ್ಷನ್ ಇದ್ದರೂ ಕೂಡ ಇದೇ ಪ್ರೊಸೀಜರನ್ನು ನೀವು ಫಾಲೋ ಮಾಡಿದರೆ ವಿದಿನ್ ಅ ವೀಕ್ ನಿಮಗೆ ನಿಮ್ಮ ಸರ್ಟಿಫಿಕೇಟ್ ಕರೆಕ್ಷನ್ ಆಗಿ ನಿಮ್ಮ ಕೈಯಲ್ಲಿ ಇರುತ್ತೆ. ಥ್ಯಾಂಕ್ ಯು.